ವೆಲ್ಕಮ್ ಬ್ಯಾಕ್. ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರ ಆಪ್ತ ಅಂತ ಹೇಳ ಒಬ್ಬಾತ ಮಾಧ್ಯಮದವರಿಗೆ ಧಮಕಿ ಹಾಕಿದ್ದಾನೆ. ಬೆಳಗಾವಿಯ ಬೇವನೂರು ಗ್ರಾಮದ ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ರಾಜು ಕಾಗೆ ಎದುರೇ ಒಬ್ಬ ಗೂಬೆ ಸಂತೋಷ್ ಚುರುಮೂಲೆ ಬೆದರಿಕೆ ಹಾಕಿದ್ದಾನೆ. ನೋಡಿ ಅವನು ಹೆಂಗಿದ್ದಾನೆ ಅಂತೇಳಿ, ಪಾನ್ಪರ ತಿನ್ಕೊಂಡು ಇನ್ನೂ ಸ್ನಾನ ಮಾಡಿಲ್ಲ, ಶೇವಿಂಗ್ ಮಾಡ್ಕೊಂಡಿಲ್ಲ, ಎಣ್ಣೆಗೇನೋ ದುಡ್ಡು ಸಿಗುತ್ತೆ ಅಂತೇಳಿ ಮಾಡಿದ್ದಾನೆ. ಆದರೆ ರಾಜು ಕಾಗೆ ಸರಿಯಾಗಿ ಬೈದಿದ್ದಾರೆ. ಆಮೇಲೆ ನಮ್ಗೆ ಗೊತ್ತಿಲ್ಲ ಸರ್, ಅವನು ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದಾರೆ. ನೋಡಿ ಆ ಮಾನಸಿಕ ಅಸ್ವಸ್ಥನ ಆಟಾಟೋಪ ಹೆಂಗಿತ್ತು ಅಂತೇಳಿ, ಆಮೇಲೆ ಅದನ್ನು ಹೆಂಗೆ ನಿಲ್ಲಿಸಿದ್ವಿ ಅದು ಕೂಡ ಗೊತ್ತಿದೆ, ಕೇಳಿಸ್ಕೊಳ್ಳಿ. ಒಪ್ಪಣ್ಣ ನಮ್ಮ ಕಾಗೆ ಸಾಹೇಬ್ರು ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನೆ ಹೋಗಿ ಕೈಕಾಲು ಮುರಿತೀವ. ಇಲ್ರಿ ಕಪ್ರಿ ನಮ್ಮ ಕಾಗೆ ಸಾಹೇಬ್ರು ಅಂದ್ರೆ ಪಾಪ ಅವ್ರ ದೇವ್ರ ಗತೆ ಸಿಕ್ಕಾರ ನಮಗೆ ಕಾಂಗ್ರೆಸ್ MLA. ಮತ್ತು ಇವ ಬಾಂಬೆದಾಗ ಬಾಂಬೆ ಓಡಿ ಹೋಗ್ಯಾನ. ಹಂಗೆ ಯಾರ ನೀವು ಬೇರೆದವ್ರು ಯಾರ ಟ್ರಾನ್ಸ್ಫರ್ ಕೊಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಬೇಕಿ. ಮತ್ತು ನಾವು ಅದು ಈಗ ಹೇಳತ್ತೀನಿ ಒಪ್ಪಣ್ಣ. ಪಾಪ ರಾಜು ಕಾಗೆ ಹತ್ರ ನಾವು ಆಮೇಲೆ ಕೇಳಿದ್ವಿ. ಇಲ್ಲ ಸರ್, ಯಾರಂತ ಗೊತ್ತಿಲ್ಲ, ಮಾನಸಿಕ ಅಸ್ವಸ್ಥ. ಬಹುಶಃ ಅವನಿಗೆ ಈ 10 ರೂಪಾಯಿ ಜಾಸ್ತಿ ಆಗಿದೆ ಎಣ್ಣೆಗೆ ಅಂತ ಟೆನ್ಷನಲ್ಲಿ ಮಾತಾಡಿರಬೇಕು. ಇನಿವೆ ಅದನ್ನೆಲ್ಲ ನಾವು ಕೇರ್ ಮಾಡಲ್ಲ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೊಮ್ಮೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ ಜೊತೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದಕ್ಕೆ ನಿಮಗೆ ವಾಹನ, ಅದಕ್ಕೆ ನಿಮಗೆ ವೆಪನ್, ಅದಕ್ಕೆ ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.